ಮದುವೆ, ಪ್ರಥಮ ಋತು ತಂದೆ ತಾಯಿ ಕೈಯಿಂದಲೇ ಸಾಧ್ಯ. ಇಲ್ಲ, ಕೈ ಚೆಲ್ಬಿಟ್ಟು ಆಗೋಗಿದೆ ನಮ್ಮ ಪ್ರಪಂಚದಲ್ಲಿ. ಅದು ದೇವ್ರು ಮಾಡಿದ್ದು ಅಂತ ಅದನ್ನು ವಯಸ್ಸಾಗೋಗಿದೆ. ದೇವ್ರು ಮಾಡಿದ್ದು ಆದಮೇಲೆ ಏನೇ ಕಷ್ಟ ಬಂದರೂ ದೇವ್ರು ಮಾಡಿದ್ದು ಅಂತ ಎಲ್ಲರೂ ಕೇಳಬಾರ್ದು, ಶಾಸ್ತ್ರ ಕೇಳಬಾರ್ದು, ಅಳಬಾರ್ದು, ದುಃಖ ಬಿಡಬಾರ್ದು. ಅಮ್ಮ ಅವ್ರ ಬಾಯಿಲೆ ಬಂತಲ್ಲ, ದೇವ್ರು ಮಾಡಿದ್ದು ಅಂದಮೇಲೆ ನೀವು ಯಾಕೆ ಕೇಳ್ತೀರಾ? ನಾವು ಒಬ್ರು ವಹಿಸೋದೂ ಇಲ್ಲ, ನಾವು ವಹಿಸ್ಕೊಳ್ಳೋದೂ ಇಲ್ಲ. ಸುಮ್ಮನೆ ಇನ್ನೊಬ್ಬರ ಮೇಲೆ ತಪ್ಪು ಹಾಕ್ಕೊಂಡು ಇಲ್ಲಿ ಆ ಒಂದು ರೀತಿಯಲ್ಲಿ ಸಂತಾನ ಅಂತಕ್ಕಂಥದ್ದಕ್ಕೆ ಫೌಂಡೇಶನ್ ಅದಾದ ಮೇಲೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಇದು ಋತುವಾಗ್ತಕ್ಕಂತಹ ಸ್ಥಳ. ಮನೆಯನ್ನು ಬಿಟ್ಟು ಹೊರಗಡೆ ಆಗ್ತಕ್ಕಂತಹ ಹೆಣ್ಣು ಮಕ್ಕಳು ನೆಂಟರ ಮನೆಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ, ಮದುವೆಗೆ ಹೋದಾಗ ಆಗಿದ್ದರೆ, ಟ್ರೈನು, ಫ್ಲೈಟು, ಬಸ್ಸಲ್ಲಾಗಿದ್ದರೆ, ಸಮುದ್ರವನ್ನು ದಾಟಿದರೆ, ಹೊಳೆಯನ್ನು, ನದಿಗಳನ್ನು ದಾಟಿದರೆ, ಅದ್ರ ವಿಚಾರ ಹೇಳಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ, ಭಯ ಆಗುತ್ತೆ. ಆ ವಿಷಯಕ್ಕೆ ಸೈಡ್ಗೆ ಹಾಕೋಣ. ಸದ್ಯಕ್ಕಿವಾಗಿರ್ತಕ್ಕಂತಹ ವಾಸ್ತವ ಸ್ಥಿತಿ ವಾಸದ ಮನೆಯಲ್ಲೇ ಆಗಿರಬೇಕು, ಆಗಬೇಕು. ನೀವೇ ಯೋಚನೆ ಮಾಡಿ. ಇವತ್ತು ಅದರ ಬಗ್ಗೆ ಮಾತ್ರ ಕೇಳಬೇಕು. ದಯವಿಟ್ಟು ನನ್ನ ಮಗಳು ಈ ನಕ್ಷತ್ರ ಹುಟ್ಟಿದ್ದು ಅದೆಲ್ಲ ಕತೆ ಕೇಳೋಂಗಿಲ್ಲ. ಋತುಮತಿಯ, ಪ್ರಥಮ ಋತುಮತಿಯ ವಿಚಾರದಲ್ಲಿ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಮಾತ್ರ ದಯವಿಟ್ಟು ಕರೆಯಲ್ಲಿ ಮಾತಾಡಬೇಕು. ಬೇರೆ ವಿಚಾರಗಳು ಇವತ್ತು ಇಲ್ಲ. ಇದ್ರ ಬಗ್ಗೆನೇ ಪೂರ್ಣವಾದ ವಿಷಯವನ್ನು ತಿಳ್ಕೊಳ್ತಕ್ಕಂಥದ್ದು. ಕರೆ ಮಾಡೋದು ಸುಮ್ಮನೆ ಮಾಡಬೇಡಿ, ಏನೋ ಒಂದು ಕೇಳಬೇಕು ಅಂತ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಕೃತಿಗತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಕೇಳೋದಿದ್ದರೆ, ತಿಳ್ಕೊಳ್ಳೋದಿದ್ದರೆ, ಮಕ್ಕಳು, ಮೊಮ್ಮಕ್ಕಳು ಅಥವಾ ನಮ್ಮ ಮದುವೆ ಆಯಿತು ನಾವೇ ಕೇಳಬೇಕು ಅನ್ನೋದು ಪ್ರಶ್ನೆ ಅಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಯಾಕೆ ಇಷ್ಟೊಂದು ಕಠೋರವಾದ ಮಕ್ಕಳು ಹುಟ್ಟಿದರು ಅಂದರೆ, ನೀವು ಋತುವಾಗಿರ್ತಕ್ಕಂಥ ಸ್ಥಳ ಯಾವುದು, ಬಟ್ಟೆ ಯಾವುದು, ಜಾಗ ಯಾವುದು, ಏನೆಲ್ಲ ಆಗಿದ್ರೆ ಆ ಚಿತ್ರಾನ್ನವನ್ನು ವಿಷಯವನ್ನು ತಿಳ್ಕೊಂಡರೆ ನಿಮ್ಮ ಮಕ್ಕಳು ಸಂತಾನ ಕಷ್ಟ. ಮಕ್ಕಳ ಅಭಾಷಣ ಆಯಿತು, ಅದೇನೇ. ಒಳ್ಳೆ ರೀತಿ ಮಕ್ಕಳು ಹುಟ್ಟಲಿಲ್ಲ, ಅದೇನೇ. ನಮಗೆ ದುಃಖ ಕೊಡುವ ಮಕ್ಕಳು ಹುಟ್ಟಿದ್ದಾರೆ, ಅದೇನೇ. ಆರೋಗ್ಯವಾದ ಮಕ್ಕಳು ಹುಟ್ಟಲಿಲ್ಲ, ಅದೇನೇ. ಪ್ರತಿ ಒಂದು ಹೆಣ್ಣಿಗೆ ಹುಟ್ಟುವ ಸಂತಾನವೆಲ್ಲವೂ ಕೂಡ ಆ ಪ್ರಥಮ ಋತುವಿನಲ್ಲಿ ಇರ್ತಕ್ಕಂಥ ಫೌಂಡೇಶನ್. ಇದಕ್ಕೆ ಜ್ಯೋತಿಷ್ಯ, ಭವಿಷ್ಯ ಏನು ವರ್ಕ್ ಆಗಲ್ಲ. ಇದಿರೋದು ತಂದೆ ತಾಯಿ ಕೈಯಲ್ಲಿ ಮಾತ್ರ. ಡಿಸೈಡ್ ಮಾಡ್ತಕ್ಕಂತಹ ವಿಚಾರ ನಿಮ್ಮದು, ಬೇರೆ ಯಾರಿಗೂ ಅಲ್ಲಿ ಅಧಿಕಾರ ಇಲ್ಲ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಅಕಸ್ಮಾತ್ ಹೊರಗಡೆ ಅಕಸ್ಮಾತ್ ಆದಮೇಲೆ ಹುಡುಗಿ ಎಲ್ಲಿಗೆ ಬರ್ತಾರೆ? ಕರ್ಕೊಂಡು ಮನೆಗೆ ಬರಬೇಕು, ಹೌದಲ್ಲ? ಮನೆಗೆ ಬಂದ ಮೇಲೆ ಆ ಹುಡುಗಿ ಹೊಸಲನ್ನು, ಮೈಲಿಗೆಯಲ್ಲಿ ಹೊಸಲನ್ನು ದಾಟಿದರೆ ಆ ಮನೆಯ ವಾಸ್ಕಾಲ್ ಬದಲಾವಣೆ ಮಾಡಲೇಬೇಕು. ಇಲ್ಲ ಇಡೀ ಕುಟುಂಬಕ್ಕೆ ನಷ್ಟ, ಇಡೀ ಕುಟುಂಬಕ್ಕೆ ದರಿದ್ರ. ಹೊರಗಡೆಯಿಂದ ಋತುವಾದ ಹೆಣ್ಣನ್ನು ಮನೆಯ ಪ್ರವೇಶ ಮಾಡಿದ ಬಾಗಿಲನ್ನು ಬದಲಾವಣೆ ಮಾಡದಿದ್ದ ಪಕ್ಷದಲ್ಲಿ ಹೆಣ್ಣಿಗೆ ಸದಾ ಅನಾರೋಗ್ಯ, ಕುಟುಂಬಕ್ಕೆ ನಷ್ಟ. ನೀವೆಷ್ಟು ತಿಪ್ಪರ್ಲಾಗ ಹಾಕ್ಕೊಂಡು ಸರಿ ಹೋಗಲ್ಲ. ಅದನ್ನು ಕೆಲವು ವೈಜ್ಞಾನಿಕವಾಗಿ ಮಾತಾಡ್ತಾರೆ, ಕೆಲವರು ಭಾರಿ ಬುದ್ಧಿವಂತರು. ನನಗೆ ಅವ್ರ ನಮ್ಮ ಕೈಗೆ ಸಿಕ್ಕಬೇಕು, ಅವ್ರು ಸರಿಯಾಗಿ ಹೇಳ್ತೀವಿ. ಇದು ತಪ್ಪು ಅಂತ ಅಲ್ಲ, ಭಗವಂತ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಬುದ್ಧಿವಂತರಿಗೆ ಏನು ಹೇಳ್ಬೋದು ಅಂದರೆ, ಯಾವುದನ್ನು ಭಗವಂತನೇ ಮಾಡಿದ್ದಾನೆ. ಆದರೆ ಅದಕ್ಕೆ ಮೈಲಿಗೆ, ಮಡಿ, ಹೊರಗೆ, ಒಳಗೆ, ಹಗಲು, ರಾತ್ರಿ ಅಂತಕ್ಕಂಥ ಪದ್ಧತಿಗಳಿದೆ. ಆ ಪ್ರಕಾರಕ್ಕೆ ಹೋದಾಗ ಅದನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಒಂದು ಪ್ರಕೃತಿ ನಿಯಮಗಳಿದೆ. ನೀವು ದೇವಸ್ಥಾನಕ್ಕೆ ಹೋಗಿ, ಅದು ನಿಮ್ಮ ವೈಯಕ್ತಿಕ, ಯಾಕೆ ಹೋಗಬಾರ್ದು? ಇದೆಲ್ಲ ವಾದವಿವಾದಗಳು ಬೇಕಾದಷ್ಟು ನಡೀತಾ ಇದೆ ಸಂದರ್ಭಕ್ಕನುಸಾರವಾಗಿ. ಅದಕ್ಕೆ ಆ ಬುದ್ಧಿವಂತರಿಗೆ ನಾನು ಹೇಳ್ತಕ್ಕಂಥ ವಿಷಯ, ನಿಮ್ಮ ಸ್ವಂತ ವಿಚಾರ, ನೀವೇನು ಬೇಕಾದ್ರೆ ತೀರ್ಮಾನ ತೊಗೊಳ್ಳಿ, ಅದು ನಿಮ್ಮ ಇಷ್ಟ. ಪೂಜೆನೇ ಮಾಡ್ತೀನಿ, ಮಂತ್ರ ಹೇಳ್ತೀನಿ, ಏನೀಗ ದೇವಸ್ಥಾನಕ್ಕೆ ಹೋಗ್ತೀನಿ, ಏನೀಗ ಹೋಗಿ, ಯಾರು ಬೇಡ ಅಂತಾರೆ? ಅದೆಲ್ಲ ವಿಷಯ. ನೀವೇನೋ ನಿಮ್ಮ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ. ಆದರೆ ಅದರದೇ ಆದ ಒಂದು ಕ್ರಮ ಇರುತ್ತೆ. ನಮ್ಮ ಮನಸ್ಸಿಗೆ ಒಪ್ಪಲ್ಲ, ಏನಮ್ಮ, ನಮ್ಮ ಮನಸ್ಸೇ ಒಪ್ಪಲ್ಲ. ಅದನ್ನು ನೀವು ತಿಳ್ಕೊಳ್ಳಿ. ವಾದ ಮಾಡೋದು ಸೆಕೆಂಡ್ರಿ, ನಿಮ್ಮ ಮನಸ್ಸು ಒಪ್ಪುತ್ತಾ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ತಪ್ಪಾಗಿ ಅರ್ಥೈಸ್ಕೋಬಾರ್ದು. ಈ ಥರದ ವಿಚಾರಗಳನ್ನ ಬೇಕಾದಷ್ಟು ಡಿಬೇಟ್ ಅಂತಕ್ಕಂಥ ವಿಷಯದಲ್ಲಿ ಬೇಜಾನ್ ನಡೆಸಿದ್ದಾರೆ. ಇದೆಲ್ಲ ನಾನು ನೋಡಿ ಸಿಕ್ಕಾಬಿಟ್ಟೆ ಅಂದ್ಕೊಂಡಿದ್ದೀನಿ, ಏನು ಇವ್ರಿಗೆಲ್ಲ ಬುದ್ಧಿ ಹೇಳೋರೇ ಪ್ರಪಂಚದಲ್ಲಿಲ್ವಾ ಅಂತಕ್ಕಂಥ ಕೂಡ ಅಂದ್ಕೊಂಡ್ಕೊಳ್ತಕ್ಕಂಥ ಸಂದರ್ಭ ಕೂಡ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೀನಿ. ಉದ್ದಟತನ, ವಾದ ವಿವಾದ, ತರ್ಕಕ್ಕೆ ಧರ್ಮ ಇಲ್ಲ. ಇದರ ಬಗ್ಗೆ ಯಾರಿಗೂ ಮಾತಾಡೋಕ್ಕೆ ಅಧಿಕಾರ ಯಾರಿಗಿಲ್ಲ. ಅಂದರೆ ಅದರ ಬಗ್ಗೆ ಪ್ರತಿಯೊಂದು ವಿಚಾರ ಗೊತ್ತಿದ್ದರೆ ಮಾತ್ರ ಮಾತಾಡಬೇಕು. ಅದನ್ನು ವಿರುದ್ಧವಾಗಿ ತೊಗೊಂಡು ಮಾತಾಡ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಕೊಟ್ಟರೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಪ್ರಮಾಣ ಮಾಡೋದು, ಆಣೆ ಇಡೋದು, ದೇವ್ರ ಮೇಲೆ ಹೇಳೋದು, ಈ ಥರದ್ದು ಇದ್ರ ಬಗ್ಗೆ ಅವಹೇಳನವಾಗಿ ಅರ್ಥವಿಲ್ಲದ ರೀತಿಯಲ್ಲಿ ಮಾತಾಡೋದು ಅಷ್ಟೇ ಶಾಪಕ್ಕೆ ಗುರಿಯಾಗಬೇಕಾಗತ್ತೆ. ಇದು ಹೆಣ್ಣಿನ ಒಂದು ಶ್ರೇಷ್ಠತೆ.
ದೇಹ ಒಂದು ಶುದ್ಧತೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಒಂದು ಪ್ರಕ್ರಿಯೆ. ಅದನ್ನು ಶುಭವಾದ ರೀತಿಯಲ್ಲಿ ಬಳಸಬೇಕು ಅಂದಾಗ ನಾವು ಇದನ್ನು ತಿಳ್ಕೊಬೇಕಾಗತ್ತೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಇದನ್ನು ತಂದು ನಾನು ಹಂಗೆ ಇರ್ತೀನಿ ಅಂತಕ್ಕಂಥದ್ದನ್ನು ಬೇರೆಯವ್ರಿಗೂ ಹೇಳೋದು, ನೀವು ನಡ್ಕೊಳ್ಳೋದು, ಅದು ನಿಮಗೆ ಎಷ್ಟು ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಆ ವಾಸ್ಕಾಲನ್ನು ತೆಗಿಲೇಬೇಕು ಅಂತಕ್ಕಂತಹ ವಿಚಾರ ಏನಕ್ಕೆ ಆಗುತ್ತೆ ಅಂದರೆ ಒಂದು ಕಾರಣ ಇದೆ. ಏನು? ನಾವು ತೆಗೆದೇ ಇಲ್ಲಪ್ಪ, ನಮ್ಮಲ್ಲಿ ಏನಾಗೈತೆ ಅಂತಕ್ಕಂಥ ವಿಷಯಕ್ಕೆ ಬರುತ್ತೆ. ವಿಷಯ ಇಷ್ಟೇ, ಒಂದು ಮನೆಯನ್ನು ಕಟ್ಟಿದ ಮೇಲೆ ನಾವು ಕಿಟಕಿ ಬಾಗಲನ್ನು ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೂ ಈ ಪ್ರಕ್ರಿಯೆಗಳು ಕಾರಣ ಆಗುತ್ತೆ. ಕಟ್ಟಿದ ಮನೆಗೆ ಯಾವಾಗ ವಾಸ್ಕಾಲು ಕಿಟಕಿಯನ್ನು ಇಟ್ಟಿರ್ತೀವೋ ಅದನ್ನು ಹಾಗೆ ಶಾಶ್ವತವಾಗಿ ಉಳಿಸುವಂಥದ್ದು ಶುಭ ಅಲ್ಲ. ಅಕಸ್ಮಾತ್ ಬದಲಾವಣೆಗಳನ್ನು ಮಾಡಬೇಕಾ ಸಂದರ್ಭಕ್ಕೆ ಈ ರೀತಿ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಅಕಸ್ಮಾತ್ ಸೂತ್ರಗಳು ನಡೆದಾಗ ಇದನ್ನು ಪರಿವರ್ತನೆ ಮಾಡೋದಕ್ಕೆ ಇದೊಂದು ಅವಕಾಶ ಆಗುತ್ತೆ. ಅದನ್ನು ತಿಳ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಚಾರ. ಇನ್ನು ನಾವು ಹೀಗೆ ಮುಂದುವರಿತೀವಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆದಷ್ಟು ಮಟ್ಟಕ್ಕೂ ಕೂಡ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ನಕ್ಷತ್ರ, ಅದರಲ್ಲಿ ಹಾಕಿರ್ತಕ್ಕಂಥ ಬಟ್ಟೆ, ಆಗಿರ್ತಕ್ಕಂಥ ಸ್ಥಳ, ಆಗಿರ್ತಕ್ಕಂಥ ಮಾಸ, ಇವೆಲ್ಲವನ್ನು ಗಣನೆಗೆ ತಗೊಳ್ಬೇಕಾದಂಥ ಒಂದು ಸಂದರ್ಭಗಳು ಬರುತ್ತೆ. ಅದು ತೆಗೆದುಕೊಂಡಾಗ ಇದು ಎಷ್ಟು ಸಮಸ್ಯೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು, ಸಂತಾನದ ಮೇಲೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಅಂತ 3ನೇ ಸಲ ಇದು ಹೇಳ್ತಾ ಇರ್ತಕ್ಕಂಥದ್ದು ನಾನು. ಅದಕ್ಕೆ ನೀವು ಇನ್ನು ಪ್ರತಿ ತಿಂಗಳು ಆಗ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಕೂಡ ಒಂದು ತಪ್ಪನ್ನು ಮಾಡ್ತೀವಿ ನಾವು. ಇದು ಪ್ರಥಮ ಋತುವಿನಲ್ಲಿ ಇದಾಗ್ತಕ್ಕಂಥ ವಿಚಾರ. ಆದರೆ ಪ್ರತಿ ತಿಂಗಳು ಆಗ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ದೌರ್ಭಾಗ್ಯ ಸ್ಥಿತಿ ಏನು ಅಂದರೆ, ಆ ಪ್ರತಿ ತಿಂಗಳು ಆಗ್ತಕ್ಕಂಥವರು ಮುಖ್ಯವಾಗಿ ಮೇನ್ ಡೋರಲ್ಲಿ ಯಾರು ಹೊಸಲು ದಾಟ್ತಾರೆ ಅವ್ರ ಜೀವನ ಪರ್ಯಂತ ಅವ್ರಿಗೆ ಆರೋಗ್ಯ ಇರಲ್ಲ. ಯಾವತ್ತೇ ಆಗಲಿ ಆ 3 ದಿನಗಳ ಕಾಲ ಮೇನ್ ಡೋರ್ನ ಯಾರು ಪಾಸ್ ಮಾಡಿ ಹೊಸಲು ದಾಟ್ತಾರೆ, ಕೆಲಸಕ್ಕೆ ಹೋಗ್ಬಾರ್ದಾ ನನಗೆ ಗೊತ್ತಿಲ್ಲ, ಅದು ಜೀವನ ಪರ್ಯಂತ ಅನುಭವಿಸ್ತಾರೆ. ಮತ್ತು ಮಕ್ಕಳು ಸಂತಾನದಲ್ಲಿ ಅಕಸ್ಮಾತಾಗಿ ಕಣ್ಣು, ಕಿವಿ, ವಕ್ರಗತಿಯ ಮಗು ಹುಟ್ಟುತ್ತೆ, ದೃಷ್ಟಿ ಚೆನ್ನಾಗಿರಲ್ಲ, ಕಿವಿ ಕೇಳಿಸಲ್ಲ, ಈ ಥರದ ಮಗು ಹುಟ್ಟುತ್ತೆ. ಯಾಕೆ ಅಂತಂದರೆ ನಾವು ಎಲ್ಲ ಥರದಲ್ಲೂ ಇವಾಗ ಇದಕ್ಕೆ ತುಂಬ ವಿರೋಧ ವ್ಯಕ್ತವಾಗತಕ್ಕಂಥ ಸನ್ನಿವೇಶ ಕೂಡ ಬರುತ್ತೆ. ಕಣ್ಣಿಗೆ ಕಾಡಿಗೆ ಹಚ್ಚೋದು, ಹಣೆಗೆ ಕುಂಕುಮ ಹಚ್ಚೋದು, ತಲೆಯಲ್ಲಿ ಹೂ ಮುಡಿಯೋದು, ಇದೆಲ್ಲವೂ ಕೂಡ ಆ ರಜದಿನಗಳಲ್ಲಿ ಹೆಣ್ಣು ಮಾಡಬಾರದು. ಮಲಗೋದು, ತಿನ್ನೋದು, ಮಲಗೋದು ಅಷ್ಟೇ ಮಾಡಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ. ಇಲ್ಲ ನಮ್ಗೆ ಅದೆಲ್ಲ ಹೆಂಗಾಗತ್ತೆ, ಸಂಪಾದನೆ ಬೇಕಲ್ಲ ಅಂದರೆ ಮಾಡಿದ್ದೆಲ್ಲ ತೊಗೊಂಡು ನರ್ಸಿಂಗ್ ಹೋಮ್ ಕಟ್ಟಬೇಕಾಗತ್ತೆ. ಕಟ್ಟಿದರೂ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಆ ಕಾರಣದಾಗಿ 2 ಬಾಗಿಲನ್ನು ಮನೆಯಲ್ಲಿ ಇಟ್ಟಾಗ ಹಿಂದಿನ ಬಾಗಿಲಲ್ಲಿ ಓಡಾಡಿದ್ರೆ ಸಮಸ್ಯೆ ಇಲ್ಲ. ಮೇನ್ ಡೋರಲ್ಲಿ ಓಡಾಡಬಾರದು. ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ದಿನಗಳಲ್ಲಿ ಇದೊಂದು ಕ್ರಮವನ್ನು ಅನುಸರಿಸಿದ್ರೆ ಸಂತಾನಕ್ಕೆ ಅನುಕೂಲ ಆಗ್ತಕ್ಕಂಥದ್ರ ಜೊತೆಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ಅನುಕೂಲ ಆಗ್ತಕ್ಕಂತಹ ಒಂದು ವಿಷಯ. ಮದುವೆಯಾಗಿ ಮಕ್ಕಳಾಗಿ ಆಮೇಲೆ ಕೂಡ ಇದನ್ನು ಪಾಲಿಸಬೇಕು. ಹಾಗಾಗಿ ಇದನ್ನು ನಾವು ಎಷ್ಟರ ಮಟ್ಟಕ್ಕೆ ಪಾಲನೆ ಮಾಡ್ತೀವಿ ಅದು ನಿಮಗೆ ಸೇರಿದ್ದು. ಈ ರೀತಿಯಾಗಿ ಮಕ್ಕಳು ಹುಟ್ಟುಬಿಟ್ರು, ಹಿಂಗೆ ನಮಗಿಂತ ಅನ್ಯಾಯ ಮಾಡೋ ಮಕ್ಕಳು ಹುಟ್ಟುಬಿಟ್ರು, ಅನಾರೋಗ್ಯದ ಮಕ್ಕಳು ಹುಟ್ಟುಬಿಟ್ರು ಅಂತ ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳ್ತಕ್ಕಂಥದ್ದು, ಇಂಥ ಮಗು ನನ್ನ ಹೊಟ್ಟೆಯಲ್ಲಿ ಯಾಕೆ ಕೊಡ್ತು ಅಂತ ಕೇಳ್ತಕ್ಕಂಥವ್ರಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಏನಮ್ಮ? ಹೌದು ಗುರೂಜಿ. ಈ ಮಗ ಯಾಕೆ ಹಿಂಗೆ ಕೊಡ್ತು, ಈ ನಕ್ಷತ್ರದಲ್ಲಿ ಯಾಕೆ ಹಿಂಗೆ ಕೊಡ್ತು ಅಂತಕ್ಕಂತಹ ವಿಚಾರ. ಇದರ ಜೊತೆಗೆ ಅತಿ ಮುಖ್ಯವಾದ ವಿಷಯ, ಆ ಹೆಣ್ಣು ಮಗಳು ಮನೆಯಲ್ಲೇ ಆಗ್ಬೋದಾಗಿತ್ತಲ್ಲ, ಸ್ಕೂಲಲ್ಲಿ ಯಾಕಾದ್ಲು, ದೇವಸ್ಥಾನದಲ್ಲಿ ಯಾಕಾದ್ಲು, ಬಸ್ಸಲ್ಲಿ ಹೋಗುವಾಗ ಯಾಕಾದ್ಲು, ಯಾಕೆ ಆಗಬೇಕಿತ್ತು, ದೇವ್ರು ಇದೆಲ್ಲ ಕೊಟ್ಟು ಅದನ್ನು ಯಾಕೆ ಆ ರೀತಿ ಮಾಡ್ತಾನೆ ಪ್ರಶ್ನೆ ಬರ್ಬೋದಲ್ಲ ಅಲ್ವಾ? ದೇವರು ಎಲ್ಲ ಕೊಟ್ಟಿದ್ದಾನೆ, ಹೆಣ್ಣಿಗೆ ಸ್ಥಾನ ಕೊಟ್ಟಿದ್ದಾನೆ ಅಂದ ಮೇಲೆ ಭಗವಂತ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಿತ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ತಂದೆ ತಾಯಿ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ ಅಂತ ಇನ್ನೊಂದು ವಿಷಯಕ್ಕೆ ಹಿಂದಕ್ಕೆ ಹೋಗಬೇಕಾಗತ್ತೆ. ಏನಪ್ಪ ಅಂದರೆ, ಮದುವೆಯಾದಾಗ ಸಂತಾನವನ್ನು ಪಡ್ಕೊಳ್ತಕ್ಕಂಥವರು, ಮದುವೆಯಾದ ಮೇಲೆ ಸಂತಾನವನ್ನು ಪಡ್ಕೊಳ್ತಕ್ಕಂಥವರು ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಮಣ, ಮಂಗಳವಾರ, ಶನಿವಾರ ಈ ಥರದಲ್ಲಿ ಹೆಣ್ಣು ಗಂಡು ಸಂಯೋಗವಾಗಿದ್ದ ಪಕ್ಷದಲ್ಲಿ ಆ ರೀತಿ ಹೆಣ್ಣು ಮಗು ಹುಟ್ಟುತ್ತಾಳೆ. ಯಾಕೆ ಅಂದರೆ ವಾರ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ, ಹೆಂಗಂದ್ರಂಗೆ ಹೊಟ್ಟೆ ಹಸಿ ತಿನ್ನು, ಈ ಪ್ರಕಾರವಾಗಿ ಹೆಣ್ಣು ಗಂಡು ನಡ್ಕೊಂಡಿದ್ದಾರೆ. ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಮಣ
ಮತ್ತು ಪಿತೃಕಾರ್ಯ ಮಾಡ್ತಕ್ಕಂಥ ಆ ಒಂದು ಮಾಸ ಯಾವ ಕಾರಣಕ್ಕೂ ತುಂಬ ನಿಷೇಧ. ಅದಕ್ಕೋಸ್ಕರ ಮಹಾಲಯ ಅಮಾವಾಸ್ಯೆ ಬಂದಾಗ ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಏನಕ್ಕೆ ಕೇಳ್ತಾರೆ ಅಂದರೆ ಕಂಪ್ಲೀಟ್ ನಿಷೇಧ ಆಗಬೇಕು. ಹಿರಿಯರಿಗೆ ನಾವು ಕೊಡ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂಥ ಸಮಯದಲ್ಲಿ ದಾಂಪತ್ಯ ಅನ್ನೋದು ಹತ್ರ ಇರಬಾರ್ದು. ಅದನ್ನು ಆಷಾಢದಲ್ಲೂ ಕೆಲವು ಸಲ ಅನ್ವಯ ಮಾಡಿದ್ದಾರೆ. ಈಗ ಅದೆಲ್ಲ ಹೋಯ್ತು, ಅಯ್ಯೋ ಯಾರು ನೋಡ್ಕೊಳ್ತಾರೆ ಅಂತ ಇವರು ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡ್ತಾರೆ, ಎಲ್ಲೋ ಭೇಟಿ ಆಗ್ತಾರೆ, ಮನೆಗೆ ಬರ್ತಾರೆ, ಅದು ಓಕೆ. ಆದರೆ ಈ ಅಮಾವಾಸ್ಯೆ ಪೌರ್ಣಮಿ ಶನಿವಾರ ಅಂತಕ್ಕಂಥದ್ದನ್ನು ಸ್ವಲ್ಪ ಗಮನಿಸ್ಕೊಂಡು ಸಂತಾನಕ್ಕೆ ಅದು ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ತಂದೆ ತಾಯಿ ಇದನ್ನು ಅನುಸರಿಸಬೇಕಾಗಿತ್ತು. ಇದನ್ನು ಆದಷ್ಟು ಮಟ್ಟಿಗೆ ಅನುಸರಿಸ್ತಾರೆ ಅಂತೀನಮ್ಮ? ಸಾಧ್ಯ ಇಲ್ಲ ಸ್ವಾಮಿ. ಅವೆಲ್ಲ ನೋಡೋಕ್ಕೆ ಎಲ್ಲ ಆಗುತ್ತೆ ಸ್ವಾಮಿ, ನಮಗೆ ಪುರುಸೊತ್ತಿರಲ್ಲ ಅನ್ನೋರೇ ಜಾಸ್ತಿ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಒಂದೇ ಕಡೆ ತಪ್ಪಾಗಲ್ಲ. ತಂದೆ ತಾಯಿಗಳು ಕೂಡ ಇದನ್ನು ಅನುಸರಿಸಿ ನಡ್ಕೊಂಡಿದ್ದರೆ ಆ ಮಕ್ಕಳು ಆ ದುರಂತಕ್ಕೆ ಸಿಕ್ಕಾಕ್ಕೊಡಲ್ಲ. ಈಗ ಅಲ್ಲೂ ಇವರು ತಪ್ಪಾಗಿ ಅಲ್ಲೂ ತಪ್ಪಾದಾಗ ಹೆಣ್ಣಿಗೆ ಆರೋಗ್ಯ ಅನ್ನೋದ್ರ ಜೊತೆಗೆ ಆರೋಗ್ಯದ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಮೇಲೆ ಪರದಾಡಬೇಡಿ. ಆ ಪರದಾಡದ ಮೇಲಕ್ಕಿನ್ನ ನಾವು ಏನು ಮಾಡಬೇಕಾಗಿತ್ತು ಅಂತಕ್ಕಂಥ ಒಂದು ಪ್ರಾಯಶ್ಚಿತ್ತಕ್ಕೆ ಒಂದು ವಿಷಯ ಹೇಳ್ಬಿಡ್ತೀನಿ. ಏನು? ಆ ನಕ್ಷತ್ರ ಯಾವುದಾಗಿತ್ತು, ಯಾವ ನಕ್ಷತ್ರದಲ್ಲಿ ಮಗು ಪ್ರಥಮ ಋತುವಾಗಿದೆ ಒಂದು. ಇನ್ನೊಂದು, ಆ ನಕ್ಷತ್ರಕ್ಕೆ ಒಂದು ವೃಕ್ಷ ಇರುತ್ತೆ. ಆ ವೃಕ್ಷವನ್ನು ತಂದು ನಕ್ಷತ್ರಕ್ಕೆ ವೃಕ್ಷ ಒಂದು, ಹಾಲು ಉತ್ಪತ್ತಿಯಾಗ್ತಕ್ಕಂಥ ವೃಕ್ಷ ಒಂದು, ಆ ಎರಡೂ ರೆಂಬೆಗಳನ್ನು ತಂದು ಲಕ್ಷ್ಮೀನಾರಾಯಣ ವಿವಾಹವನ್ನು ಮಾಡಿಸಿ, ಕಡಿಮೆ ಅಂದರೆ ಲಕ್ಷಗಳು ಆಗತ್ತೆ, ಸಾವಿರಲ್ಲಿ ಆಗಲ್ಲ. ಇದು ಲಕ್ಷಗಳನ್ನು ಖರ್ಚು ಮಾಡಬೇಕು. ವಿವಾಹ ಲಕ್ಷ್ಮೀನಾರಾಯಣ ಮದುವೆಯನ್ನು ಮಾಡಿಸಿ ಮನೆಗೆ ಬಂದು ಸಂತಾನಕ್ಕೋಸ್ಕರವಾಗಿ ಆ ಮಗುವಿಗೆ ಏನು ಮಾಡಬೇಕು ಅಂತಕ್ಕಂಥ ಪ್ರಾಯಶ್ಚಿತ್ತವಾಗಿರ್ತಕ್ಕಂತಹ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ತಕ್ಕಂಥ ವಿಧಿಯಲ್ಲಿ ಆ ಒಂದು ದೋಷಕ್ಕೆ ನಿವಾರಣೆ ಆಗ್ತಕ್ಕಂಥ ಸನ್ನಿವೇಶ ಕೂಡ ಇದೆ. ಇದಕ್ಕೆ ರಿಪೇರಿಗೆ ಒರಿಜಿನಲ್ಲಾಗಿ ಬಳಸ್ಕೊಂಡ್ರೆ ಬಳಸ್ಕೋಬೋದು. ಸ್ವಾಮಿ ಏನು ಮಾಡೋದು, ಸ್ಕೂಲ್ಗೆ ಹೋಗ್ಬಿಟ್ಟು ಕಳುವ ಹಿಂಗೆಲ್ಲ ಆಗಿದೆ ಅಂದಮೇಲೆ ಈ ರೀತಿ ಲಕ್ಷ್ಮೀನಾರಾಯಣ ವಿವಾಹವನ್ನು ಮಾಡಿಸ್ತಕ್ಕಂಥ ಲೆಕ್ಕಾಚಾರಕ್ಕೆ ಒಂದು ಆಪ್ಷನ್. ಎರಡನೇದು, ಅದು ಹೇಳಿದ್ನಲ್ಲ, ಲಕ್ಷಗಟ್ಟಲೆ ಖರ್ಚಾಗುತ್ತೆ, ಸಾವಿರಗಟ್ಟಲೆ ಆಗಲ್ಲ ಅದು. ಆದರೆ ನಾವು ಅಕಸ್ಮಾತ್ ಹುಷಾರು ತಪ್ಪಿದ್ರೆ, ಆಕ್ಸಿಡೆಂಟ್ ಆದರೆ, ತಲೆ ಹೊಡ್ಕೊಂಡ್ರೆ, ಕಾಲು ಮುರ್ಕೊಂಡ್ರೆ ಲಕ್ಷಗಳು ಖರ್ಚು ಮಾಡ್ತೀವಿ. ಒಂದು ಹೆಣ್ಣು ಮಗುವಿನ ಆಯಸ್ಸು, ಆರೋಗ್ಯ, ಒಳ್ಳೆಯ ಸಂತಾನಕ್ಕೆ ಏನು ಖರ್ಚು ಮಾಡಿದ್ರೆ ಕಡಿಮೆ ಇಲ್ಲ. ದೇವಸ್ಥಾನದಲ್ಲಿ ಮಾಂಗಲ್ಯ ಧಾರಣೆ ಹಾಕ್ಸಿದ್ರು ಸರಿಯೇ, ಪ್ರಥಮ ಋತುವಿಗೆ ಹೆಣ್ಣಿಗೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ಸಂತಾನ ಚೆನ್ನಾಗಿರಲಿಕ್ಕಿಲ್ಲ. ಇದು ನಿಕಟವಾದ ಸತ್ಯವಾದ ವಿಚಾರ. ಸರಿಯಾದ ಆರೋಗ್ಯವಾದ ಮಕ್ಕಳು ಬೇಕೇ ಬೇಕು ಅಂತ ಕೇಳ್ತಕ್ಕಂಥ ಗೃಹಿಣಿಯರಿಗೆ ಈ ದೋಷವನ್ನು, ಪ್ರಥಮ ಋತುವಿನ ದೋಷ, ಇದಾದ ಮೇಲೆ ಇನ್ನೊಂದು ಗರ್ಭದಾನ, ಫಸ್ಟ್ ನೈಟ್ ಅಂತ ಮಾಡ್ತಿರಲ್ಲ, ಆ ಗರ್ಭದಾನದಲ್ಲೂ ಪ್ರಾಯಶ್ಚಿತ್ತ ಮಾಡಿಕೊಂಡೇ ಆ ಶಾಸ್ತ್ರ ಮಾಡಬೇಕು, ಮಾಡಲ್ಲ. ಅದು ಆದಮೇಲೆ ಕನ್ಸೀವ್ ಅಂದ ಮೇಲೆ 3 ತಿಂಗಳಿಗೆ ಪುಂಸವನ ಅಂತ ಮಾಡ್ತಾರೆ. ಮಗು ಆರೋಗ್ಯದಾಯಕವಾಗಿರಲಿ ಅಂತೇಳಿ ಮೂಗಲ್ಲಿ ಆ ಒಂದು ರೀತಿಯಲ್ಲಿ ಒಂದು ಶಾಸ್ತ್ರಬದ್ಧವಾಗಿ ಹೆಣ್ಣಿಗೆ ಮಾಡ್ತಾರೆ ಪುಂಸವನ. ಇದಾದಮೇಲೆ ಸೀಮಂತ. ಇದಿಷ್ಟೂ ಕಾರ್ಯಕ್ರಮಗಳು ಒಂದು ಹೆಣ್ಣಿಗೆ ಮಾಡಿದ ಪಕ್ಷದಲ್ಲಿ ಸಂತಾನ ಯಾಕೆ ಚೆನ್ನಾಗಿರಲ್ಲ, ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಬದಿಗೊತ್ತಿ ನಾವು ಮಾಡುವುದು ಒಂದೇ ಸ್ವಾಮಿ, ಮದುವೆ. ಯಾವ ಮದುವೆ? ಫಾರಿನ್ ಸ್ಟೈಲ್ ಮದುವೆ ಆಗತ್ತೆ. ಯಾಕೆ? ನೀವೇನು ಮಾಡೇ ಇಲ್ಲ. ನನ್ನ ಮಗಳು ನನ್ನ ಮಾತು ಕೇಳದೆ ದಾರಿ ತಪ್ಪಿಟ್ಲು ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ. ಏನು ಮಾಡೋಣಪ್ಪ, ಮಗಳು ದಾರಿ ತಪ್ಪಿಸಿದ್ದು ನೀವು, ಅವಳು ತಪ್ಪಲಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಮಗಳು ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳ್ತಿದ್ದು, ಈಗ ಕೇಳ್ತಿಲ್ಲ. ಅದೇನೇ ನಿಮ್ಮ ದುಃಖಕ್ಕೆ, ನೀವು ದುಃಖ ಅನುಭವಿಸೋಕ್ಕೆ ನೀವೇ ಮಾಡಿಕೊಂಡಿರ್ತಕ್ಕಂತಹ. ಈಗ ಕೆಲವ್ರ ಪ್ರಶ್ನೆ ಬರುತ್ತೆ, ಇಷ್ಟು ಲಕ್ಷಗಳು ದುಡ್ಡು ಖರ್ಚು ಮಾಡಿ ಅದೆಲ್ಲ ಮಾಡ್ಸೋಕ್ಕೆ ನಾವೇನು ಶ್ರೀಮಂತರ ಸ್ವಾಮಿ ಅಂತ ಕೇಳ್ತಾರಲ್ಲಮ್ಮ. ಶ್ರೀಮಂತರಲ್ಲ ಅಂತ ನೀವು ಒಪ್ಕೊಂಡ ಮೇಲೆ ನಿಮ್ಮ ಮಕ್ಕಳನ್ನು ಶ್ರೀಮಂತಿಕೆಯನ್ನಾಗಿ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ, ಬಿಟ್ಬಿಡಿ. ಯಾಕೆ? ನೀವು ಶ್ರೀಮಂತರಲ್ಲ. ಒಂದು ಬೇಕು, ಇನ್ನೊಂದು ಮಾಡೋಕ್ಕಾಗಲ್ಲ. ಈ ಅಸಹಾಯಕತೆ ಯಾರಿಗೂ ಬರಬಾರದು. ನಿಮ್ಮ ಅನುಸಾರವಾಗಿ ಕೆಲವು ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಜ್ವರ ಅಂತ ಮಗು ಕರ್ಕೊಂಡು ಹೋದ ತಕ್ಷಣ ಈಗಲೇ ಆಪ್ರೇಷನ್ ಮಾಡಬೇಕು ಅನ್ನೋ ಸನ್ನಿವೇಶ ಬಂದಾಗ ದುಡ್ಡು ಕಟ್ತೀವಾ ಇಲ್ವಾ? ಇಲ್ಲ ಸ್ವಾಮಿ, ಮಾತ್ರೆಗಾಗುವಷ್ಟು ಮಾತ್ರ ದುಡ್ಡು ತಂದಿದ್ದೀವಿ ಅಂತ ಹೇಳ್ತೀರಮ್ಮ. ಇಲ್ಲ, ಏನಾರು ಮಾಡಿ ಅಡ್ಮಿಟ್ ಮಾಡ್ತೀವಿ, ಕಟ್ತೀವಿ. ಹಾಗೆ ಶುಭ ಒಳ್ಳೆಯದು ಆಗಬೇಕು ಅಂತಕ್ಕಂಥದ್ದಕ್ಕೆ ಯಾವ್ಯಾವ ಟೈಮಲ್ಲಿ ಕಬ್ಬು ಬೆಳಿತೀನಿ, ಚೆನ್ನಾಗಿ ಯಾವ ಟೈಮ್ಗೆ ಏನು ಹಾಕಬೇಕು, ದಪ್ಪ ಕಬ್ಬು ಬರುತ್ತೆ.
ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕಬ್ಬು ಅಳ್ಳಾಡ್ತಿರುತ್ತದೆ. 10 ಟನ್ ಬೆಳೆಯೋಕ್ಕೆ 2 ಟನ್ ಬರುತ್ತೆ. ಹಾಗೆ ಬಂಡವಾಳವನ್ನು ಹಾಕುವುದು ಅಂದರೆ ಭಗವಂತ ಈ ಮೂಲಕ ಹೇಳ್ತಾನೆ, ನಿನ್ನ ಕೈಯನ್ನು ಮೊದಲು ನೀಡು. ಯಾವುದಕ್ಕೆ ಆಗಲಿ ನಿನ್ನ ಕೈಯನ್ನು ಮೊದಲು ನೀಡು. ನನಗೆ ಕೊಡೋಕ್ಕಾಗಲಿ, ನನಗೆ ಪೂಜೆ ಮಾಡೋಕ್ಕಾಗಲಿ, ದಾನ ಮಾಡೋಕ್ಕಾಗಲಿ, ಏನಕ್ಕೆ ಮಾಡೋಕ್ಕಾಗಲಿ, ನೀನು ನಿನ್ನ ಕೈಯನ್ನು ನೀಡು, ನಂತರ ನನ್ನ ಕೈಯನ್ನು ನಿನಗೆ ನೀಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಧರ್ಮದಲ್ಲಿ. ಇಲ್ಲ ಇಲ್ಲ ಅಂತ ಜೇವಲ್ ಮಾಡ್ಕೊಂಡು ಹಿಂಗೆ ಮುಚ್ಕೊಂಡು ಇಲ್ಲ ಇಲ್ಲ ಅಂತಂದರೆ ಜೀವನ ಎಲ್ಲ ಮುಚ್ಚೋಗುತ್ತೆ. ಕೆಲವು ದೇವಸ್ಥಾನಕ್ಕೆ ಹೋದಾಗ ತುಂಬ ಹುಡುಕ್ತಾರೆ, ಆ ಚಿಲ್ಲರೆ ಕಾಸು ಸಿಕ್ಕಲ್ಲ, ಅವ್ರು ಬಿಡಲ್ಲ. ಆ ಮಂಗಳಾರತಿ ಹಿಡ್ಕೊಂಡು ಮುಂದೆ ನಿಂತಿರ್ತಾನೆ ಪುರೋಹಿತ, ಇವ್ನು ಹಿಂಗಂದು ಕೊನೆಗೆ ಹಾಕ್ಬಿಡ್ತಾನೆ ಹೋಗೋದಾಗಡೆ ಅಲ್ವಾ? ಯಾಕೆಂದರೆ ಇವೆಲ್ಲ ಜಿಪುಣತನ ಪ್ರದರ್ಶನ ಬೇಕಾದಷ್ಟು ನೋಡ್ತೀವಿ ನಾವು. ಮನಸ್ಸಲ್ಲಿ ಒಂದು, ವ್ಯವಹಾರ ಒಂದು, ಹಿಂಗಾಗತ್ತಿದು. ಅದಕ್ಕೋಸ್ಕರವಾಗಿ ಇವೆಲ್ಲವನ್ನು ಭಗವಂತ ರಿಮೋಟ್ ಥರ ಏನು ಕೈಲಿಟ್ಕೊಂಡಿದ್ದಾನೆ ಅಂದರೆ, ಇಷ್ಟೆಲ್ಲ ಫ್ರೀ ಬಿಟ್ಟೇನೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಟೈಮ್ ಇಲ್ಲ ಅಂತ ಹೇಳ್ತೀವಿ ಏನಮ್ಮ. ಈಗ ಎಲ್ಲವನ್ನೂ ನಮ್ಮ ಕೈಗೆ ಕೊಟ್ಬಿಟ್ಟಿದ್ರೆ ರಿಮೋಟ್ನು ಸೇರಿ ದೇವ್ರ ಮೇಲೆ ಕಾಲ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದ ನಾವು. ಅದಕ್ಕೆ ಭಗವಂತ ರಿಮೋಟ್ ಹಾಕಿದ್ದಾರೆ, ನೀವೇನು ಮಾಡಿದ್ರು ಅವ್ರ ಕೈಯಲ್ಲೇ ಆನ್ ಆ್ಯಂಡ್ ಆಫ್ ಆಗಬೇಕು, ನೀವೇನು ನಡ್ಸೋಕ್ಕಾಗಲ್ಲ. ಅದಕ್ಕೆ ಧರ್ಮಕ್ಕೆ ನಾವು ಬೆಲೆ ಕೊಡಿ ಅಂತಕ್ಕಂಥದ್ದೇ ಭಗವಂತನಲ್ಲಿ ಇರ್ತಕ್ಕಂಥ ಸತ್ಯ. ಈ ಒಂದು ವಿಷಯದಲ್ಲಿ ಈಗ ಮುಂದೆ ಗುರುಜಿ, ನಿರೀಕ್ಷೆ ಇಲ್ಲದಂತೆ ಬದುಕೋದೆ ರಾಣಿಯಂತಹ ಜೀವನ ಅನ್ನೋದಾಗಿ ತಿಳಿಸ್ಕೊಡ್ತಾ ಇದ್ರಿ.